ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಅಮೈನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ನನ್ನ ಹೆಸರು ರೂಬೆನ್ ಡಿಸೋಜಾ, ಲೆಕ್ಚರ್ ಇನ್ ಕೆಮಿಸ್ಟ್ರಿ. ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದಲ್ಲಿ ಆರ್ ಡಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವಾಟ್ ಇಸ್ ಅಮೋನಿಯಾ? ಅಮೋನಿಯಾದ ಫಾರ್ಮುಲಾ ಏನು? ಅಮೋನಿಯಾ ಇಸ್ NH3, ಕರೆಕ್ಟ್ ಅಲ್ವಾ? So what are amines? Amines are alkyl or aryl derivatives of ammonia. There are different categories of amines. Okay, we have got aliphatic amine. Aliphatic amine andre ethyl alkyl group is attached, methyl ethyl propyl group. Aromatic amine andre benzene rings or derivatives are attached. Arylical amine andre split this part. Aryl is aryl plus alkyl it is. Okay, aryl ಅಂದ್ರೆ ಏನು? aryl ಅಂದ್ರೆ ಬೆನ್ಝೀನ್ ಅಲ್ವಾ? aryl ಅಂದ್ರೆ ಬೆನ್ಝೀನ್. alkyl part attach ಆಗಿದೆ CH3. ಆ CH3 ಅನ್ನು CH2 ಮಾಡೋಣ and then attached NH2 group, amine group. Okay, this is known as the arylyl amine. aryl plus alkyl amine. Okay, ನೈಟ್ರೋಜನ್ ವ್ಯಾಲೆನ್ಸಿ ಎಷ್ಟು? ನೈಟ್ರೋಜನ್ಗೆ 3 ವ್ಯಾಲೆನ್ಸಿ ಆಫ್ ನೈಟ್ರೋಜನ್ 3, ಕರೆಕ್ಟಾ? ಹಾಗಾದ್ರೆ ಈ 3 ಹೈಡ್ರೋಜನ್ ಅನ್ನು ಕೂಡ ರಿಪ್ಲೇಸ್ ಮಾಡಬಹುದು, ಆರ್ಗ್ಯಾನಿಕ್ ಗ್ರೂಪ್ ತರಬಹುದು, ಕರೆಕ್ಟ್ ಅಲ್ವಾ? ದೇರ್ಫೋರ್ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಕ್ಲಾಸಿಫೈಡ್ ಆಸ್ ದಿ ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್ ಮತ್ತೆ ಟರ್ಷರಿ ಅಮೈನ್ ಅಂತ ಹೇಳಿ. ಓಕೆ, ಪ್ರೈಮರಿ ಅಮೈನ್ ಅಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಬೇಕು, ಅಮೋನಿಯಾದಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಬೇಕು, RNH2. 2 ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರೆ ಸೆಕೆಂಡರಿ ಅಮೈನ್ ಬರುತ್ತೆ, 3 ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರೆ ಟರ್ಷರಿ ಅಮೈನ್ ಬರುತ್ತೆ, ಕರೆಕ್ಟಾ? So nitrogen attached to the 3 R groups, organic groups, right? How to prepare the amines? Amines ಅನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? First type is from alkyl halide. Alkyl halide general formula RX, ಕರೆಕ್ಟಾ? ಏನ್ ಮಾಡಬೇಕು? ಇಲ್ಲಿ alkyl halide ತೆಗೆದುಕೊಂಡಿದ್ದೀವಿ, ಇದನ್ನು ಕೇಳ್ತಾರೆ. This is called the ethyl chloride, ಕರೆಕ್ಟಾ? Ethyl chloride reacts with the ammonia, ಕರೆಕ್ಟಾ? Nucleophilic substitution reaction, Cl ಅಂತ ತೆಗೀರಿ. Okay, so it becomes a CH3 CH2 NH2 ಆಗುತ್ತೆ, ಕರೆಕ್ಟಾ? Suppose there is a excess of alkyl halide. Okay, ಏನಾಗುತ್ತೆ? ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ, ಪ್ರೈಮರಿಯಿಂದ ಸೆಕೆಂಡರಿ ಬರುತ್ತೆ, ಸೆಕೆಂಡರಿಯಿಂದ ಟರ್ಷರಿ ಬರುತ್ತೆ, ಮತ್ತೆ ಟರ್ಷರಿಯಿಂದ ಕ್ವಾಟರ್ನರಿ ಕೂಡ ಬರುತ್ತೆ. ಅಂದ್ರೆ N R R R attached to R. So nitrogen of positively charged, so we'll have the counter ion like this minus. This is called the quaternary ammonium salt. Quaternary ammonium salt. Quaternary ammonium salt it is. Okay, clear? Right? Second method ಯಾವುದು? Gabriel thalamide synthesis. This is important for preparation of the aliphatic primary amine. Aliphatic primary amine ಮಾತ್ರ prepare ಮಾಡ್ಲಿಕ್ಕೆ ಆಗುತ್ತೆ. So what do you take? You take thalamide. Thalamide reacts with the potassium hydroxide. Generally you take alcoholic. ಏನು ಸಿಗುತ್ತೆ? Potassium salt of this thalamide is obtained. Then this is treated with the alkyl halide. Okay, ಏನಾಗುತ್ತೆ? ನೈಟ್ರೋಜನ್ ಗೆ ಮೇಲೆ ಏನು ಬರುತ್ತೆ? alkyl group ಬರುತ್ತೆ, ಅಂದ್ರೆ N substituted alkyl ಬರುತ್ತೆ, N alkyl thalamide ಬರುತ್ತೆ. Okay, then that N alkyl thalamide ಅನ್ನ ಏನ್ ಮಾಡ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಗೆ ರಿಯಾಕ್ಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ದಿ ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಮಾಡಿ ಏನಾಗುತ್ತೆ? CO ನೈಟ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ, CO ನೈಟ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ, ಹಾಗೇನ್ ಬರುತ್ತೆ? ಫೈನಲಿ ನಮಗೆ ಈಥೈಲ್ ಅಮೈನ್ ಸಿಗುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಒನ್ ಯಾವುದು? ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್. ಹಾಫ್ಮನ್ ನೇಮ್ ಆಫ್ ದಿ ಸೈಂಟಿಸ್ಟ್. ಬ್ರೋಮೊಮೈಡ್ ಬ್ರೋಮಿನ್ ಬೇಕು, ಕರೆಕ್ಟಾ? ಅಮೈಡ್ ಬೇಕು, ಬ್ರೋಮಿನ್ ಪ್ಲಸ್ ಅಮೈಡ್. ಅಮೈಡ್ ಫಾರ್ಮುಲಾ RCONH2, ಕರೆಕ್ಟಾ? ಇಲ್ಲಿ CH3CO ಇದೆ, ಎಸ್ಟಮೈಡ್ ರಿಯಾಕ್ಟ್ಸ್ ವಿತ್ ದಿ ಬ್ರೋಮಿನ್ ಅಂಡ್ KOH. ಓಕೆ, ಏನ್ ಸಿಗುತ್ತೆ ಇಲ್ಲಿ? ಈ CO ಗ್ರೂಪ್ ಅನ್ನ ತೆಗಿಬೇಕು. ಈ CO ಗ್ರೂಪ್ ತೆಗೆದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ RCONH2 ಇದ್ರೆ RNH2 ಬರುತ್ತೆ, ಕರೆಕ್ಟ್ ಅಲ್ವಾ? So it is the removal of CO group from the amide. ಇಲ್ಲಿ ನೋಡಿ. Okay, so primary amine having one carbon atom less, ಒಂದು ಕಾರ್ಬನ್ ಲೆಸ್ ಬರುತ್ತೆ. Okay, so this is known as the Hofmann bromide degradation. Next method ನೋಡ್ಕೊಳ್ಳೋಣ, ರಿಡಕ್ಷನ್ ಆಫ್ ನೈಟ್ರೋಜನ್ ಕಂಪೌಂಡ್ಸ್. ಓಕೆ, ರಿಡಕ್ಷನ್ ಅಂದ್ರೆ ಏನು? ಎಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್, ಕರೆಕ್ಟ್? ಇಲ್ಲಿ ನೋಡಿ, ಯಾವ ಗ್ರೂಪ್ ಇದೆ? ನೈಟ್ರೋ ಗ್ರೂಪ್ ಇದೆ. ಈ ನೈಟ್ರೋ ಗ್ರೂಪ್ ಏನ್ ಮಾಡಿದೀವಿ? NH2 ಮಾಡಿದೀವಿ. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಏನ್ ಬೇಕು? ಟಿನ್ ಅಥವಾ HCl ಬೇಕು, ಅಥವಾ H2 ಅಂಡ್ ಮತ್ತೆ ಪ್ಲಾಟಿನಂ ಬೇಕು, ಕರೆಕ್ಟ್ ಅಲ್ವಾ? ಸೊ ಹೈಡ್ರೋಜಿನೇಷನ್ ಆನ್ ಕ್ಯಾಟಲಿಸ್ಟ್ ಇಟ್ ಈಸ್. ಓಕೆ,
ಇಲ್ಲಿ ಸಯನೈಡ್ ಇದೆ ಅಲ್ವಾ, CN ಇದೆ ಕರೆಕ್ಟಾ. ಈ CN ಏನಾಗ್ತದೆ, CH2NH2 ಆಗುತ್ತೆ. CH2NH ಅಂದ್ರೆ ಹೈಡ್ರೋಜನ್ ಆಡ್ ಮಾಡ್ತೀವಿ. ಅದಕ್ಕೆ ಏನ್ ಬೇಕು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬೇಕು ಅಥವಾ ಸೋಡಿಯಂ ಇನ್ ಆಲ್ಕೋಹಾಲ್ ಬೇಕು. ಅದಕ್ಕೆ ಏನ್ ಹೇಳ್ತೀವಿ, ಮೆಂಡಿಯಸ್ ರಿಯಾಕ್ಷನ್. ಅಥವಾ ನಾವು ಯು ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ಅಮೈಡ್ ಗ್ರೂಪ್ಸ್. CONH2 ಇದೆ ಅಲ್ವಾ, ಈ CO ಗ್ರೂಪ್ ಏನಾಯ್ತು, CO ಗ್ರೂಪ್ ಏನಾಯ್ತು, CO ಗ್ರೂಪ್ ಇದ್ದದ್ದು CH2 ಆಯ್ತು. ಏನ್ ಹಾಕಿದೀವಿ, ಹೈಡ್ರೋಜನ್ ಹಾಕಿದ್ದೀವಿ ಅಥವಾ ಆಕ್ಸಿಜನ್ ರಿಮೂವ್ ಮಾಡಿದ್ದೀವಿ. ಏನ್ ಬೇಕು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ಟ್ರಾಂಗ್ reducing agent is required for this. Clear, right? Next one important about the basic strength of nitrogen base. Correct alva? You take any of the amine mele lone pair of electron ide. Correct? Lone can be given to the H plus ion. Correct? Therefore these amines are basic in nature. Amines act as the Lewis bases due to the presence of lone pair of electron. Correct? Illi aliphatic amines are stronger bases than NH3 because of the plus side effect of the alkyl group. Okay, plus side effect andre eno, plus inductive effect. For example, CH3 ಮತ್ತು NH2 ಇದೆ, methyl amine ಇದೆ. Methyl amine is a stronger base compared to ammonia. ಎಡ್ರಲ್ಲೂ ಕೂಡ ನೈಟ್ರೋಜನ್ ಲೋನ್ ಪೇರ್ ಇದೆ ಕರೆಕ್ಟಾ, ಬಟ್ CH3 is electron donating. When an electron donating group is there, electron density on this nitrogen increases, therefore it can easily donate a lone pair to the H plus ion. Therefore alkyl amines are stronger bases. Correct? Next one, greater the number of alkyl groups attached to the nitrogen atom, higher is the electron density and will be more basic in nature. Therefore tertiary amine more basic compared to secondary compared to the primary. So tertiary andre eno, there are 3 R group alkyl groups on the nitrogen, stronger base compared to, okay, 2 R groups on the nitrogen. Correct alva? Then comes primary. Primary andre ಒಂದು R ಇರೋದು, R NH2 ಇರೋದು. Correct? So tertiary, secondary and primary. Clear? Now whatever the basic strength you have discussed for primary, secondary and tertiary previously, ಅದು ಯಾವುದಕ್ಕೆ ಆಗಿತ್ತು, ಅದು ಗ್ಯಾಸ್ ಫೇಸ್ ಅಲ್ಲಿ ಆಗಿತ್ತು. ಬಟ್ ಜನರಲ್ ನಾವು ಏನ್ ಮಾಡ್ತೀವಿ, ಲ್ಯಾಬ್ ಅಲ್ಲಿ ಅಕ್ವೇಸ್ ಮೀಡಿಯಂ ತೆಗೆದುಕೊಳ್ತೀವಿ. ಕರೆಕ್ಟಾ? ಆಗ ಏನಾಗ್ತದೆ, ಆ ಆರ್ಡರ್ ಸೇಮ್ ಆಗಿರಲ್ಲ. ಆರ್ಡರ್ ಏನಿತ್ತು ಅಲ್ಲಿ, ಸೆಕೆಂಡರಿ ಗ್ರೇಟರ್ ದನ್ tertiary greater than secondary primary ಇತ್ತು. ಕರೆಕ್ಟಾ? ಬಟ್ ದಿಸ್ ಇಸ್ ನಾಟ್ ದಿ ಆರ್ಡರ್ ಇನ್ ದ ಎಕ್ವೇಸ್ ಮೀಡಿಯಂ. ಎಕ್ವೇಸ್ ಮೀಡಿಯಂ ಬರೀ ಏನಾಗುತ್ತೆ, ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಾಗುತ್ತೆ, ಸಾಲ್ವೆಂಟ್ ಇಫೆಕ್ಟ್ ಇದೆ, ಸಾಲ್ವೆಂಟ್ ಇಫೆಕ್ಟ್ ಕೂಡ ಬರುತ್ತೆ. ಓಕೆ, ಸಾಲ್ವೆಂಟ್ ಇಫೆಕ್ಟ್ ಬರುತ್ತೆ. ಮತ್ತೇನ್ ಬರುತ್ತೆ ಅಲ್ಲಿ, ಸ್ಟೆರಿಕ್ ಇಫೆಕ್ಟ್ ಕೂಡ ಬರುತ್ತೆ. ಸ್ಟೆರಿಕ್ ಇಫೆಕ್ಟ್ ಎಲ್ಲ ಬರುತ್ತೆ. ಓಕೆ, ಸ್ಟೆರಿಕ್ ಆಗ ಆ ಆರ್ಡರ್ ಚೇಂಜ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, when R is equal to CH3 ಈ ಆರ್ಡರ್ ಬರುತ್ತೆ. ಯಾವ ಆರ್ಡರ್, secondary greater than primary greater than tertiary and greater than ammonia. Okay, comparison. When R is equal to ethyl ಇರುವಾಗ ಏನಾಗ್ತದೆ, secondary greater than tertiary greater than primary greater than ammonia. Okay, correct? So remember, for methyl in the aqueous medium 213 and for ethyl in the aqueous medium 231. ಈ ನಂಬರ್ ನೆನಪಿಟ್ಕೊಳ್ಳಿ, greater than ammonia ಮತ್ತು greater than ammonia, because alkyl amines are stronger base compared to ammonia. Okay, right? Aniline is weaker base than ammonia. Aniline structure ಏನು, aniline structure ಅಂದ್ರೆ benzene ring attached to the NH2. ಇಲ್ಲೇನಾಗುತ್ತೆ, ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇದೆ, ದಟ್ ಲೋನ್ ಪೇರ್ ಇನ್ವಾಲ್ವ್ ಇನ್ ದ ರೆಸೊನೆನ್ಸ್, ಅದು ಬೆಂಜಿನ್ ರಿಂಗ್ ಕೊಡುತ್ತೆ. ಹಾಗಾದ್ರೆ ಅದು H plus ಗೆ ಈಸಿಯಾಗಿ ಕೊಡಲ್ಲ. ಕರೆಕ್ಟಾ? ಕಂಪೇರ್ ಟು ಅಮೋನಿಯಾ, ಅಮೋನಿಯಾ ಕಂಪೇರ್ ಮಾಡಿ, ಅಮೋನಿಯಾ ಕ್ಯಾನ್ ಈಸಿಲಿ ಗಿವ್ ದ H plus ion. ಕರೆಕ್ಟಾ? ಹಾಗಾದ್ರೆ aniline is a weaker base compared to ammonia because less availability of the protonation, okay, of the lone pair due to the involvement in the conjugation of the pi electron the benzene ring, ಅಂದ್ರೆ resonance ಆಗಿರುತ್ತೆ, resonance ಅಲ್ಲಿ involved ಆಗಿರುತ್ತೆ. Clear? Right? We'll discuss some of the important chemical reaction. First one ಯಾವುದು, carbylamine reaction. Carbylamine reaction very important, is also called the isocyanide test reaction. Okay, isocyanide test ಅಂತ ಹೇಳ್ತಾರೆ. ಕರೆಕ್ಟಾ? ಇಲ್ಲಿ ನೋಡಿ, primary amine reacts the chloroform ಮತ್ತೆ KOH ಆಗೇನಾಗುತ್ತೆ, RNC ಬರುತ್ತೆ. RNC ಅಂದಿರ್ತೀವಿ, ಐಸೋಸೈನೈಡ್ ಇರ್ತೀವಿ ಅಥವಾ ಕಾರ್ಬೈಲಮೈನ್ ಇರ್ತೀವಿ. ಇದು ಬ್ಯಾಡ್ ಸ್ಮೆಲ್ಲಿಂಗ್ ಕಾಂಪೌಂಡ್ ಇಟ್ ಈಸ್. ಓಕೆ, ನಾ ಇಫ್ ಯು ಟೇಕ್ ಎಕ್ಸಾಂಪಲ್ ಅನಿಲಿನ್, ಇದು ನೋಡು, ಯಾವುದು ಇದು, ಅನಿಲಿನ್ ಇದು. ಕರೆಕ್ಟಾ? ಅನಿಲಿನ್ ರಿಯಾಕ್ಟ್ಸ್ ದಿ ಕ್ಲೋರೋಫಾರ್ಮ್ ಮತ್ತೆ KOH ಆಗೇನಿರ್ತದೆ, ಅದು NH2 ಇದ್ದದು ಏನಾಗುತ್ತೆ, NC ಆಗುತ್ತೆ. ದಿಸ್ ಇಸ್ ಕಾಲ್ಡ್ ದಿ ಫಿನೈಲ್ ಐಸೋಸೈನೈಡ್. ಫಿನೈಲ್ ಐಸೋಸೈನೈಡ್. ಓಕೆ, ಸೊ ದಿಸ್ ಟೆಸ್ಟ್ ಓನ್ಲಿ ಫಾರ್ ಪ್ರೈಮರಿ ಅಮೈನ್. ಈ ಟೆಸ್ಟ್ ಪ್ರೈಮರಿ ಅಮೈನ್ ಗೆ ಮಾತ್ರ. ಸೆಕೆಂಡರಿ ಅಮೈನ್ ಯಾವುದು, ಟರ್ಷರಿ.
ಇದು ಅಲಿಫ್ಯಾಟಿಕ್ ಕೂಡ ಆಗುತ್ತೆ ಅಥವಾ ಆರೋಮ್ಯಾಟಿಕ್ ಕೂಡ ಆಗುತ್ತೆ. ಓಕೆ, ಬಟ್ ನಾಟ್ ಫಾರ್ ಸೆಕೆಂಡರಿ ಆಗಲ್ಲ ಮತ್ತೆ ಟರ್ಷರಿ ಕೂಡ ಆಗಲ್ಲ. ಓಕೆ ರೈಟ್. ನೆಕ್ಸ್ಟ್ ರಿಯಾಕ್ಷನ್ ದಿ ಅಸೈಲ್ ಅಲೈಡ್. ಅಸೈಲ್ ಅಲೈಡ್ ಅಂದ್ರೆ ಆಸಿಡ್ ಕ್ಲೋರೈಡ್ಸ್. ಆಸಿಡ್ ಕ್ಲೋರೈಡ್ ಫಾರ್ಮುಲಾ ಏನು? ಆಸಿಡ್ ಕ್ಲೋರೈಡ್ ಇದು RCOCl. ಕರೆಕ್ಟಾ? ಏನಾಗುತ್ತೆ, ಒಂದು ಹೈಡ್ರೋಜನ್ ಅನ್ನು ತೆಗಿಬೇಕು ಅಮೈನ್ ಇಂದ, ಅದನ್ನ HCl ಆಗಿ ತೆಗಿಬೇಕು. ಆಗೇನಾಗುತ್ತೆ RNHCOR. ಓಕೆ, ಅಮೈಡ್. RCONH ಇದೆ, ಅದೇನ್ ಹೇಳ್ತೀವಿ ಅದಕ್ಕೆ? ಅಮೈಡ್ ಅಂತ ಹೇಳ್ತೀವಿ. ಕರೆಕ್ಟಾ? ಇಲ್ಲಿ ಏನಾಗಿದೆ RCONH ಇದೆ ಮತ್ತೆ R ಎಕ್ಸ್ಟ್ರಾ ಗ್ರೂಪ್ ಇದೆ, ಅದು ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದಿ ಸಬ್ಸ್ಟಿಟ್ಯೂಟೆಡ್ ಅಮೈನ್. ಓಕೆ ರೈಟ್. ನೆಕ್ಸ್ಟ್ ಒನ್ ರಿಯಾಕ್ಟ್ ಟು ದಿ ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಫಾರ್ಮುಲಾ ಇದೆ HNO2. ಹಾಗಾದ್ರೆ ನೈಟ್ರಸ್ ನಾವು ಇಲ್ಲಿ ಡೈರೆಕ್ಟ್ ಆಗಿ ತೆಗೆದುಕೊಳ್ಳಲ್ಲ, ಬಿಕಾಸ್ ಅನ್ಸ್ಟೇಬಲ್. ಹೇಗೆ ಪ್ರಿಪೇರ್ ಮಾಡುದು? ವಿ ಕ್ಯಾನ್ ಪ್ರಿಪೇರ್ ಯೂಸಿಂಗ್ ಸೋಡಿಯಂ ನೈಟ್ರೈಟ್ ಕ್ರಿಸ್ಟಲ್ ಅಂಡ್ ಡೈಲ್ಯೂಟ್ HCl. ಆಗೇನಾಗ್ತದೆ, ಆ ರಿಯಾಕ್ಷನ್ ಮೀಡಿಯಂ ಅಲ್ಲಿ ನೈಟ್ರಸ್ ಆಸಿಡ್ ಪ್ರಿಪೇರ್ ಆಗುತ್ತೆ ಮತ್ತೆ ಸೋಡಿಯಂ ಕ್ಲೋರೈಡ್ ಸೈಡ್ ಬ್ಯಾಕ್. ಅದನ್ನ ಯಾವ ಟೆಂಪರೇಚರ್ ಯೂಸ್ ಮಾಡಬೇಕು ನಾವು? 270 ಅಂದ್ರೆ 0 ಡಿಗ್ರಿ ಟು 5 ಡಿಗ್ರಿಯಲ್ಲಿ ಯೂಸ್ ಮಾಡಬೇಕು. ಆಗೇನಾಗ್ತದೆ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಸಾಲ್ಟ್ ಬಂದ್ಬಿಡುತ್ತೆ ಅಂಡ್ ಇಟ್ ಇಸ್ ಸ್ಟೇಬಲ್ ಅಟ್ 0 ಡಿಗ್ರಿ. Now this is for the aromatic amine. Correcta? This is the aromatic primary amine. ನೆನಪಿಟ್ಕೊಳ್ಳಿ, aromatic primary amine only gives benzene diazonium chloride. But if you take aliphatic primary amine ತೆಗೆದುಕೊಂಡು ಏನಾಗ್ತದೆ NH2 ಇದ್ದದ್ದು ಏನಾಗ್ತದೆ OH ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, aliphatic primary amine with the nitrous acid gives alcohols. Okay, let us see the reactions of aniline reaction. Okay, ಇದು aniline ಗೋಸ್ಕರ ಮಾತ್ರ. So aniline reacts with the sodium nitrite and HCl. Okay, at 0 degree centigrade ಏನು ಬರುತ್ತೆ? ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಬರುತ್ತೆ. ನೆಕ್ಸ್ಟ್ ಒನ್, when aniline reacts with the bromine water ಏನು ಬರುತ್ತೆ? 2,4,6 ಟ್ರೈಬ್ರೋಮೋ ಅನಿಲಿನ್. ಕರೆಕ್ಟ್ ಅಲ್ವಾ? ಸೊ ಟ್ರೈಬ್ರೋಮೋ ಅನಿಲಿನ್ ಬರುತ್ತೆ and this is the white precipitate. Aniline reacts with the concentrated sulfuric acid. ಸಲ್ಫೋನೇಷನ್ ಆಗ್ಬೇಕು. ಕರೆಕ್ಟಾ? ಏನಾಗ್ತಿಲ್ಲಿ NH2 ಇದೆ ಮತ್ತೆ ಪ್ಯಾರಾದಲ್ಲಿ ಬರುತ್ತೆ ಸಲ್ಫೋನಿಕ್ ಆಸಿಡ್ ಬರುತ್ತೆ. ಅದನ್ನ ಒಟ್ಟಿಗೆ ಏನ್ ಹೇಳ್ತಾರೆ ನಾವು? ಸಲ್ಫಾನಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಬಟ್ ದಿಸ್ ಕ್ಯಾನ್ ಅಂಡರ್ಗೋ ಜ್ವಿಟರ್ ಅಯಾನ್ ಫಾರ್ಮೇಶನ್. ಏನಾಗುತ್ತೆ ಅಂದ್ರೆ ಓಕೆ, ಸಲ್ಫೋನಿಕ್ ಆಸಿಡ್ ಇದ acidic in nature SO3 ಮೈನಸ್ ಆಗುತ್ತೆ, ಇಲ್ಲಿ NH3 ಪ್ಲಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ದಿ ಜ್ವಿಟರ್ ಅಯಾನ್. ಇದಕ್ಕೆ ಏನ್ ಹೇಳ್ತೀವಿ? ಜ್ವಿಟರ್ ಅಯಾನ್ ಅಂತ ಹೇಳ್ತೀವಿ. ಓಕೆ ರೈಟ್. ನೆಕ್ಸ್ಟ್ ಒನ್, ಆಕ್ಸಿಡೈಸ್ಡ್ ಯೂಸಿಂಗ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದು ಆಕ್ಸಿಡೈಸಿಂಗ್ ಏಜೆಂಟ್. ಆಗೇನಾಗುತ್ತೆ ಅನಿಲಿನ್ ಇದ್ದದ್ದು ಪ್ಯಾರಾಬೆನ್ಜೋಕ್ವಿನೋನ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ದಿ ಪ್ಯಾರಾಬೆನ್ಜೋಕ್ವಿನೋನ್ ಸ್ಟ್ರಕ್ಚರ್. ಕ್ಲಿಯರ್ ರೈಟ್. ಈ ಅಮೈನ್ಸ್ ನ ಹೇಗೆ ಡಿಸ್ಟಿಂಗ್ವಿಶ್ ಮಾಡುದು? 3 ಟೈಪ್ಸ್ ಅಮೈನ್ಸ್ ಇದೆ. ಹೌ ಟು ಡಿಸ್ಟಿಂಗ್ವಿಶ್? ಅಲ್ಲಿ ಒಂದು ಟೆಸ್ಟ್ ಇದೆ, ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್. ಹಿನ್ಸ್ಬರ್ಗ್ ರಿಯೇಜೆಂಟ್ ಯಾವುದು? ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್. ಹೇಗೆ ಬರೀತೀವಿ? ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್, ಡಬಲ್ ಬಾಂಡ್ ಸಲ್ಫರಿಗೆ ಅಂತ Cl. ಓಕೆ, ಪ್ರೈಮರಿ ಅಮೈನ್ ಕೊಡುತ್ತೆ ಎನ್ ಆಲ್ಕೈಲ್ ಬೆನ್ಝೀನ್ ಸಲ್ಫೋನೈಡ್ ಪ್ರೆಸಿಪಿಟೇಟ್ ಕೊಡುತ್ತೆ, ಬಟ್ ದಟ್ ಪ್ರೆಸಿಪಿಟೇಟ್ ಇಸ್ ಸಾಲ್ಯುಬಲ್ ಇನ್ ಆಲ್ಕಲಿ. ಆಲ್ಕಲಿ ಯಾವುದು? ಐದರ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೆಕೆಂಡ್ ಅಮೈನ್ ಕೂಡ ಏನ್ ಮಾಡುತ್ತೆ? ಅದು ಕೂಡ ವೈಟ್ ಪ್ರೆಸಿಪಿಟೇಟ್ ಕೊಡುತ್ತೆ, ಆ ಪ್ರೆಸಿಪಿಟೇಟ್ ಬರುತ್ತೆ, ಬಟ್ ದಟ್ ಪ್ರೆಸಿಪಿಟೇಟ್ ಇಸ್ ಇನ್ಸಾಲ್ಯುಬಲ್. ಬಟ್ ಟರ್ಷಿಯರಿ ಅಮೈನ್ ಅಲ್ಲಿ ರಿಯಾಕ್ಟ್ ಆಗಲ್ಲ. ಕ್ಲಿಯರ್ ಆಯ್ತಾ? ಓಕೆ, ಇನ್ನೊಂದು ಟೆಸ್ಟ್ ಇದೆ, ಕಾರ್ಬಾಲಮೈನ್ ಟೆಸ್ಟ್. ಕಾರ್ಬಾಲಮೈನ್ ಟೆಸ್ಟ್ ಮೆಂಟ್ ಓನ್ಲಿ ಫಾರ್ ವಿಚ್ ಒನ್? ಪ್ರೈಮರಿ ಅಮೈನ್. ಅದು ಅಲಿಫ್ಯಾಟಿಕ್ ಅರೋಮ್ಯಾಟಿಕ್. ಏನ್ ಬರುತ್ತೆ ಅಲ್ಲಿ? ಐಸೋಸೈನಿನ್ ಬರುತ್ತೆ, ಪಂಜೆಂಟ್ ಸ್ಮೆಲ್, ಬ್ಯಾಡ್ ಸ್ಮೆಲ್ಲಿಂಗ್ ಕಂಪೌಂಡ್. ಸೆಕೆಂಡ್ ಅಮೈನ್ ರಿಯಾಕ್ಟ್ ಆಗಲ್ಲ, ಟರ್ಷಿಯರಿ ಅಮೈನ್ ಕೂಡ ರಿಯಾಕ್ಟ್ ಆಗಲ್ಲ. ಓಕೆ, yeah, we shall now discuss some problems. First question, among the following the strongest base is? ಯಾವುದು strongest base? So ಎಲ್ಲ ಸ್ಟ್ರಕ್ಚರ್ ಬರೋಣ ನಾವು. ಫಸ್ಟ್ ಒನ್ is the aniline, benzene ring attached to the NH2. ಕರೆಕ್ಟಾ? ಇಲ್ಲಿ ಲೋನ್ ಪೇರ್ ಇದೆ. ಕರೆಕ್ಟಾ? ಲೋನ್ ಪೇರ್ ಕ್ಯಾನ್ ಬಿ ನೋನ್ ದ ರೆಸೊನೆನ್ಸ್. ಸೊ ಲೋನ್ ಪೇರ್ ಸಿಗಲ್ಲ H+ ಗೆ. ಕರೆಕ್ಟಾ? ಸ್ಟ್ರಕ್ಚರ್ ಬಿ ಅಲ್ಲಿ ನೋಡಿ, ಸ್ಟ್ರಕ್ಚರ್ ಬಿ ಅಲ್ಲಿ ಬೆನ್ಝೀನ್ ರಿಂಗ್ ಇದೆ, NH2 ಇದೆ ಮತ್ತೆ ಪ್ಯಾರಾದಲ್ಲಿ NO2 ಗ್ರೂಪ್ ಇದೆ. ಕರೆಕ್ಟಾ? ಇಲ್ಲಿ ಕೂಡ ಲೋನ್ ಪೇರ್ ಕ್ಯಾನ್ ಬಿ ಇನ್ವಾಲ್ವ್ ದ ರೆಸೊನೆನ್ಸ್ ಆಗುತ್ತೆ. ನೈಟ್ರೋ ಗ್ರೂಪ್ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಓಕೆ, ನೆಕ್ಸ್ಟ್ ಒನ್ ಸಿ, ಮೆಟಾ ನೈಟ್ರೋ ಅನಿಲಿನ್ ಕೊಟ್ಟಿದ್ದಾರೆ. ಓಕೆ, ಮೆಟಾ ಎಂ ಅಂದ್ರೆ ಮೆಟಾ. ಇಲ್ಲೇನಾಗುತ್ತೆ NH2 ಇದೆ ಮತ್ತೆ ಇಲ್ಲಿ ಮೆಟಾದಲ್ಲಿ ನೈಟ್ರೋ ಗ್ರೂಪ್ ಇದೆ. ಯು ನೋ ದಟ್ ನೈಟ್ರೋ ಗ್ರೂಪ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಮೋರೋವರ್ ಲೋನ್ ಪೇರ್ ಇದ್ದದ್ದು ಬೆನ್ಝೀನ್ ರಿಂಗ್ ಒಳಗೆ ಹೋಗುತ್ತೆ. ಕರೆಕ್ಟಾ? ಸೊ ರೆಸೊನೆನ್ಸ್ ಇನ್ವಾಲ್ವ್ ಆಗಿದೆ. ಡಿ ಆಪ್ಷನ್ ಅಲ್ಲಿ ಫೋರ್ತ್ ಆಪ್ಷನ್ ಏನಿದೆ? ಬೆನ್ಝೀನ್ ರಿಂಗ್ ಇದೆ, ಬೆನ್ಝೀನ್ ರಿಂಗ್ ಅಲ್ಲಿ ಸೈಡ್ಗೆ CH2 ಇದೆ, ಬೆನ್ಝೀನ್ ಪ್ಲಸ್ ಮೀಥೈಲ್ ಗ್ರೂಪ್ ಟೈಪ್ ಮತ್ತೆ NH2 ಇದೆ. ಕರೆಕ್ಟಾ? ಇಲ್ಲಿ ನೈಟ್ರೋಜನ್ ಲೋನ್ ಪೇರ್ ಇದೆ, ಬಟ್ ಲೋನ್ ಪೇರ್ ಕೆನಾಟ್ ಬಿ ಗಿವನ್ ಟು ದ ಬೆನ್ಝೀನ್ ರಿಂಗ್, ತೆಗಿಲಿಕ್ಕೆ ಆಗಲ್ಲ. ಕರೆಕ್ಟಾ?
ಸೊ ಏನಾಗುತ್ತೆ, ದಿಸ್ ಕ್ಯಾನ್ ಈಸಿಲಿ ಗಿವ್ ಟು ದ H ಪ್ಲಸ್ ಅಯಾನ್. ಹಾಗಾದ್ರೆ ಯಾವ್ದು ಲೋನ್ ಪೇರ್ ಬೇಗ ಕೊಡುತ್ತೆ H ಪ್ಲಸ್ ಗೆ? ಡಿ ಆಪ್ಷನ್ ಕರೆಕ್ಟಾ. ಅಂಡ್ ದಿಸ್ ಇಸ್ ನೋನ್ ಆಸ್ ದಿ ಬೆನ್ಸಿಲ್ ಅಮೈನ್. Benzyl amine, an example of the arylyl amine. Okay, so the answer is option number D ಆಗುತ್ತೆ. Clear? Next question, on heating benzyl amine with the chloroform ಮತ್ತೆ ethanolic KOH. Benzyl amine structure ಗೊತ್ತಿದೆ ನಿಮಗೆ ಅಲ್ವಾ? ಸೊ ಏನು benzyl amine ಅಂದ್ರೆ benzene attached to the CH2 ಮತ್ತೆ NH2 ಕರೆಕ್ಟಾ. chloroform CHCl3 ಕರೆಕ್ಟಾ. ethanolic KOH ಯಾವ ರಿಯಾಕ್ಷನ್ ಇದು? This is the carbylamine reaction ಕರೆಕ್ಟಾ. carbylamine reaction. ಕಾರ್ಬೈಲಮೈನ್ ರಿಯಾಕ್ಷನ್ ಅಂದ್ರೆ ಏನಾಗಬೇಕಲ್ಲಿ? ಐಸೋಸೈನೈಡ್ ಆಗ್ಬೇಕು ಕರೆಕ್ಟಾ. ಐಸೋಸೈನೈಡ್ ಅಂದ್ರೆ ಇದು NH ಇದ್ದದ್ದು NC ಆಗ್ಬೇಕು. ಅಂದ್ರೆ ಬೆನ್ಝೀನ್ ರಿಂಗ್ ಅಟ್ಯಾಚ್ ದಿ CH2 ಮತ್ತೆ NC ಕರೆಕ್ಟಾ. ದಿಸ್ ಇಸ್ ಐಸೋಸೈನೈಡ್ ಗ್ರೂಪ್ ಅಂಡ್ ದಿಸ್ ಇಸ್ ದ ಬೆನ್ಸಿಲ್ ಗ್ರೂಪ್. ಸೊ ದಿಸ್ ಇಸ್ ದ ಬೆನ್ಸಿಲ್ ಐಸೋಸೈನೈಡ್. ಕ್ಲಿಯರ್ ರೈಟ್? ವಾಟ್ ಇಸ್ ಬೆನ್ಝೋನೈಟ್ರೈಲ್? ಬೆನ್ಝೋನೈಟ್ರೈಲ್ ಅಂದ್ರೆ ಬೆನ್ಝೀನಿಗೆ ನೈಟ್ರಲ್ ಅಟ್ಯಾಚ್. ನೈಟ್ರಲ್ ಅಂದ್ರೆ ಸೈನೈಡ್ ಗ್ರೂಪ್. ಓಕೆ, ಡೈರೆಕ್ಟ್ಲಿ ಅಟ್ಯಾಚ್ ಆಗೋದು. ಓಕೆ, next question, the correct order of increasing basic strength in the aqueous medium. ಇದನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಇಲ್ಲಿ ನೋಡಿ ಎಲ್ಲೆಲ್ಲ ಮೀಥೈಲ್ ಗ್ರೂಪ್ ಕೊಟ್ಟಿದ್ದಾರೆ ಅಲ್ವಾ. ಮೀಥೈಲ್ ಅಂದ್ರೆ R is equal to CH3 ಕರೆಕ್ಟಾ. when R is equal to CH3 in the aqueous medium ಏನಾಗುತ್ತೆ? ಯಾವ ಆರ್ಡರ್? 213 ಅಂತ ತೆಗೆದುಕೊಳ್ಬೇಕು ಕರೆಕ್ಟಾ. ನೆನಪಿದ್ಯಾ? ಓಕೆ, and which is a stronger base compared to ammonia ಕರೆಕ್ಟಾ. ಇಲ್ಲಿ ಸೆಕೆಂಡ್ ಅಮೈನ್ ಇದೆ. ಸೆಕೆಂಡ್ ಅಮೈನ್ ಯಾವುದು? CH3 twice NH ಕರೆಕ್ಟಾ. ದೆನ್ ಪ್ರೈಮರಿ ದ CH3 NH2 ಕರೆಕ್ಟಾ. ಮತ್ತೆ ಟರ್ಷರಿ ಕೊಟ್ಟಿಲ್ಲ ಇಲ್ಲಿ ಎಕ್ಸಾಂಪಲ್ ಅಲ್ಲಿ, ಥ್ರೈಸ್ ಇಲ್ಲ. ಸೊ ಹಾಗಾದ್ರೆ ರಿಮೈನ್ ಯಾವ್ದು ಬರುದು? NH3 ಕರೆಕ್ಟಾ. ಬಟ್ ಇನ್ ದ ಆಪ್ಷನ್ ದೇ ಗಿವನ್ ಸ್ಮಾಲರ್ ದೆನ್, ಉಲ್ಟಾ ಮಾಡಿದನ್ನ. ಓಕೆ, ಉಲ್ಟಾ ಮಾಡಿದ ಏನ್ ಬರುತ್ತೆ? ಅಮೋನಿಯಾ ಲಾಸ್ಟ್ ಬರುತ್ತೆ, ದೆನ್ CH3 NH2 ಬರಬೇಕು, ದೆನ್ ಸ್ಮಾಲರ್ ದೆನ್ ಡೈಮೀಥೈಲ್ ಅಮೈನ್ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದಿ ಆಪ್ಷನ್ ನಂಬರ್? ಆಪ್ಷನ್ ನಂಬರ್ ಇಸ್ ಎ. ಕರೆಕ್ಟ್ ಅಲ್ವಾ? ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಮೋಸ್ಟ್ ಬೇಸಿಕ್ ಕಂಪೌಂಡ್ ಯಾವ್ದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಆಪ್ಷನ್ ಬೆನ್ಸಿಲ್ ಅಮೈನ್. ಬೆನ್ಸಿಲ್ ಅಮೈನ್ ಸ್ಟ್ರಕ್ಚರ್ ಬರೆಯೋಣ. ಬೆನ್ಝೀನ್ ರಿಂಗ್ ಅಟ್ಯಾಚ್ಡ್ ದಿ CH2 NH2 ಕರೆಕ್ಟಾ. ಇಲ್ಲಿ ರೆಸೊನೆನ್ಸ್ ಇರಲ್ಲ ಕರೆಕ್ಟ್ ಅಲ್ವಾ. ಮಧ್ಯದಲ್ಲಿ CH2 ಇದೆ. ಬಿ ಆಪ್ಷನ್ ನೋಡ್ಕೊಳ್ಳೋಣ. ಅನಿಲಿನ್ ಕೊಟ್ಟಿದ್ದಾರೆ. ಅನಿಲಿನ್ ಅಲ್ಲಿ ಬೆನ್ಝೀನ್ ಅಟ್ಯಾಚ್ಡ್ NH2, ಇಲ್ಲಿ ಲೋನ್ ಪೇ ಡೈರೆಕ್ಟ್ಲಿ ಬೆನ್ಝೀನ್ ಗೆ ಹೋಗುತ್ತೆ ಕರೆಕ್ಟಾ. ಸೊ ಸಿ ಆಪ್ಷನ್ ಅಸಿಟಾನಿಲೈಡ್. ಅಸಿಟಾನಿಲೈಡ್ ಅಂದ್ರೆ ಬೆನ್ಝೀನ್ ರಿಂಗ್ ಅಟ್ಯಾಚ್ಡ್ ದಿ C ಡಬಲ್ ಬಾಂಡ್ NH2 ಕರೆಕ್ಟಾ. ಬಟ್ there is one lone pair which is involved the resonance the CO group. ಇಲ್ಲಿ ಒಂದು ರೆಸೊನೆನ್ಸ್ ಆಗುತ್ತೆ ಆಕ್ಚುಲಿ. ಓಕೆ, CO ಗ್ರೂಪ್ ಒಟ್ಟಿಗೆ ಅಮೈಡ್ ಗ್ರೂಪ್ ಅಲ್ಲಿ. ಓಕೆ, ಡಿ ಆಪ್ಷನ್ ಪ್ಯಾರಾನೈಟ್ರೋ ಅನಿಲಿನ್. ಅನಿಲಿನ್ ಸ್ಟ್ರಕ್ಚರ್ ಬೆನ್ಝೀನ್ ಅಟ್ಯಾಚ್ಡ್ NH2 ಕರೆಕ್ಟಾ. ನೈಟ್ರೋ ಪ್ಯಾರಾನೈಟ್ರೋ ಕರೆಕ್ಟಾ. ಇಲ್ಲಿ ಲೋನ್ ಪೇರ್ ಬೆನ್ಝೀನ್ ಗೆ ಕೊಡುತ್ತೆ. ಮೋರ್ ಓವರ್ ನೈಟ್ರೋ ಇದೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಕರೆಕ್ಟಾ. ಹಾಗಾದ್ರೆ ಮೋರ್ ಬೇಸಿಕ್ ಯಾವುದು? ಆಪ್ಷನ್ ನಂಬರ್ ಎ ಆಗ್ಬೇಕು ಅಲ್ವಾ. ರೈಟ್. ಸೊ ದಿ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ. ಕ್ಲಿಯರ್? Which of the following methods is neither meant for synthesis nor for the separation amine? ಅಂದ್ರೆ ಈ ಕೆಳಗಿನ ಮೆಥಡ್ ಅಲ್ಲಿ ಯಾವ ಮೆಥಡ್ ಅಮೈನ್ಸ್ ಗೆ ಸಂಬಂಧಪಟ್ಟದ್ದು ಅಲ್ಲ? ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಇದೆ ಕರೆಕ್ಟಾ. ಹಾಫ್ಮನ್ ಬ್ರೋಮೈಡ್ ಟೆಸ್ಟ್ ಇದೆ. ಕಾರ್ಬೈಲಮೈನ್ ಇದೆ. ಯಾವ್ದಿಲ್ಲ? ವರ್ಡ್ಸ್ ರಿಯಾಕ್ಷನ್ ಇಲ್ಲ. ವರ್ಡ್ಸ್ ರಿಯಾಕ್ಷನ್ ಅಂದ್ರೆ ಏನು? 2 alkylides in the presence of sodium metal ರೈತರಲ್ಲಿ ಏನ್ ಕೊಡುತ್ತೆ? ಆಲ್ಕೇನ್ ಕೊಡುತ್ತೆ. ಸೊ ಅದು ಅಮೈನ್ ಗೆ ಸಂಬಂಧಪಟ್ಟದಲ್ಲ. ಹಾಗಾದ್ರೆ ಆಪ್ಷನ್ ನಂಬರ್ ಯಾವುದು? ಸಿ ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಇಲ್ಲಿ ಈಥೈಲ್ ಅಮೈನ್ ಕೊಟ್ಟಿದ್ದಾರೆ, ಕ್ಲೋರೋಫಾರ್ಮ್ ಮತ್ತೆ KH ಕೊಟ್ಟಿದ್ದಾರೆ. ಯಾವ ರಿಯಾಕ್ಷನ್ ಅದು? ಕಾರ್ಬೈಲಮೈನ್ ರಿಯಾಕ್ಷನ್ ಕರೆಕ್ಟಾ. ಎ ಮತ್ತೆ ಬಿ ಕೇಳಿದ್ದಾರೆ. NH2 ಇದ್ದದ್ದು ಏನಾಗ್ಬೇಕಲ್ಲಿ? NH2 ಇದ್ದದ್ದು CH3 CH2 NC ಆಗ್ಬೇಕು. ಐಸೋಸೈನ್ ಅಲ್ವಾ, ಕಾರ್ಬೈಲಮೈನ್ ಆಗ್ಬೇಕು ಕರೆಕ್ಟಾ. ಇಲ್ಲಿ ಹೈಡ್ರೋಜನ್ಸ್ ಇದೆ ಕರೆಕ್ಟಾ. ಹೈಡ್ರೋಜನ್ಸ್ ಹೇಗೆ ತೆಗಿಬೇಕು? HCl ಆಗಿ ತೆಗಿಬೇಕು. ದಟ್ HCl ರಿಯಾಕ್ಟ್ಸ್ ವಿತ್ ವಾಟ್? KOH. ಆಗೇನಾಗ್ತದೆ? KCl ಮತ್ತೆ ವಾಟರ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದು? ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ C2H5NC plus KCl plus water H2O. Okay, ಬ್ಯಾಲೆನ್ಸ್ ಮಾಡಿಲ್ಲ ಅಲ್ಲಿ. ಸೊ ವಾಟ್ ಇಸ್ ದಿ ಆನ್ಸರ್? ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ ಅಲ್ವಾ. ಐಸೋಸೈನ್ ಮತ್ತೆ KCl ಬರಬೇಕು ಕರೆಕ್ಟಾ. KCl and water is the product, right? Amino group is orthopara directing for aromatic substitution reaction, but in the nitration aniline good amount of metanitro is also obtained. Right? So what they're trying to tell is that ಅನಿಲಿನ್ ಇದ್ರೆ, ಅನಿಲಿನ್ ಅಲ್ಲಿ NH2 ಇದ್ರೆ, ಓಕೆ, ಇಟ್ ಇಸ್ ಶುಡ್ ಬಿ ಆರ್ಥೋ ಪ್ಯಾರಾಡೈಟ್ ಅಂದ್ರೆ ಆರ್ಥೋ ಪ್ರಾಡಕ್ಟ್ ಬರಬೇಕು ಮತ್ತೆ ಪ್ಯಾರಾ ಮಾತ್ರ ಬರಬೇಕು, ಮೆಟಾ ಬರಬಾರ್ದು ಆಕ್ಚುಲಿ ಕರೆಕ್ಟಾ. ಬಟ್ ನೈಟ್ರೇಷನ್ ಮಾಡುವಾಗ ಏನ್ ಬರುತ್ತೆ? ಮೆಟಾ ಪ್ರಾಡಕ್ಟ್ ಕೂಡ ಬರುತ್ತೆ. ಯಾಕೆಂದ್ರೆ ನೈಟ್ರೇಷನ್ ಮಾಡುವಾಗ ನಾವು ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ರಿಕ್ ಆಸಿಡ್ ಕಾಂಬಿನೇಷನ್ ತೆಗೆದುಕೊಳ್ತೀವಿ ಕರೆಕ್ಟಾ. ಆಗೇನಾಗ್ತದೆ?
ದಿಸ್ ಪ್ರೊಡ್ಯೂಸಸ್ H+ ಅಯಾನ್. ಆಗೇನಾಗ್ತದೆ ಆ ಅಮೈನ್ ಗ್ರೂಪ್ ಇದೆಯಲ್ಲ ಅದು ಪ್ರೋಟೋನೇಟ್ ಆಗುತ್ತೆ. ಆಗೇನಾಗುತ್ತೆ NH3+ ಆಗುತ್ತೆ ಮತ್ತೆ ಇಲ್ಲಿ ಬೈಸಲ್ಫೇಟ್ ಅಯಾನ್ ಬರುತ್ತೆ, ಬೈಸಲ್ಫೇಟ್ ಅಯಾನ್. ಇದು ಏನ್ ಹೇಳ್ತಾರೆ ಇದಕ್ಕೆ ಅನಿಲೀನಿಯಂ ಅಯಾನ್ ಅಂತ ಹೇಳ್ತಾರೆ, ಅನಿಲೀನಿಯಂ ಅಯಾನ್ ಅಂತ ಹೇಳ್ತಾರೆ. ಓಕೆ, ಸೊ ಇದೇನು ಈಗ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗುತ್ತೆ. ನೈಟ್ರೋಜನ್ ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಇಟ್ ಹ್ಯಾಸ್ ಲಾಸ್ಟ್ ಇಲೆಕ್ಟ್ರಾನ್ ಡಿಫಿಷಿಯೆಂಟ್. ಇಲೆಕ್ಟ್ರಾನ್ ಡಿಫಿಷಿಯೆಂಟ್ ಆದ್ರೆ ಏನಾಗುತ್ತೆ, ಇಟ್ ರಿಕ್ವೈರ್ಸ್ ಎಲೆಕ್ಟ್ರಾನ್ ಅಂದ್ರೆ NH3+ ನಾವು ಆಕ್ಟ್ ಆದ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬೆಂಜಿನ್ ಮೇಲೆ ಇದ್ರೆ ಏನಾಗುತ್ತೆ, ಅದು ಮೆಟಾ ಡೈರೆಕ್ಟ್ ಕೂಡ ಆಗುತ್ತೆ. ಸೊ ವಾಟ್ ಇಸ್ ದ ಆಕ್ಚುಯಲ್ ಆನ್ಸರ್ ನಾವು? Answer is NH2 becomes NH3 which becomes now meta directing group. So minus I effect ತೋರಿಸುತ್ತೆ. ಓಕೆ, ಪ್ಲಸ್ NH3 ಪ್ಲಸ್ ಗ್ರೂಪ್ ಮೈನಸ್ I effect ತೋರಿಸುತ್ತೆ. ಯಾವಾಗ? ಅದು ಅನಿಲಿನ್ ಇದ್ದದ್ದು ಅನಿಲಿನಿಯಂ ಅಯಾನ್ ಆಗುವಾಗ. ಓಕೆ, ಸೊ ದಿ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. aromatic primary amine when treated with the cold nitrous acid ಏನಾಗುತ್ತೆ? aromatic primary aromatic group amine. okay, so NH2 group ಇರುವಾಗ NH2 is the primary amine. This is aromatic benzene ಇದೆ. treated with the nitrous acid at lower temperature. okay, cold condition 0 degree. ಏನ್ ಮಾಡಬೇಕು? ಇದು ಡೈಸೋಟೈಸೇಷನ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? okay, diazonium salt is formed. okay, diazonium salt is formed. so the answer is option number B. okay, cold condition. Next question. Which of the following compound is formed when benzamide warmed with the bromine and alkali? Benzamide ಅಂದ್ರೇನು? is amide. okay, benzene ಇದೆ, amide ಹೇಗೆ ಬರೀತೀವಿ? CuNH2, ಇದಕ್ಕೆ benzamide ಅಂತ ಹೇಳ್ತೀವಿ. and this is treated with the bromine, Br2, bromine and alkali. either sodium hydroxide ಇರಬಹುದು ಅಥವಾ potassium hydroxide ಕೂಡ ಇರಬಹುದು. can identify this is amide ಇದೆ. ಇಲ್ಲಿ ಏನಿದೆ? bromine. it's a bromamide reaction. bromide reaction ಏನಾಗುತ್ತೆ? CO group loss ಆಗುತ್ತೆ. ಕರೆಕ್ಟಾ? ಆಗ ಏನಾಗುತ್ತೆ? benzene ring now directly attached to NH2 ಆಗುತ್ತೆ. ಕರೆಕ್ಟಾ? ನೇಮ್ ದಿಸ್ ಮಾಲಿಕ್ಯೂಲ್. ಇದನ್ನ ಅನಿಲಿನ್ ಅಂತ ಹೇಳ್ತೀವಿ ಅಥವಾ ಬೆಂಜಿನ್ ಅಮೈನ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ದಿ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ. ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್. ಕಾರ್ಬಾಲಮೈನ್ ರಿಯಾಕ್ಷನ್ ಇಸ್ ಯೂಸ್ಡ್ ಫಾರ್ ದ ಡಿಟೆಕ್ಷನ್ ಆಫ್. ಓಕೆ, ಕಾರ್ಬಾಲಮೈನ್ ರಿಯಾಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಿ? ಕಾರ್ಬಾಲಮೈನ್ ರಿಯಾಕ್ಷನ್ ಆಗೋದು ಪ್ರೈಮರಿ ಅಮೈನ್ ಒಟ್ಟಿಗೆ ಮಾತ್ರ. ಪ್ರೈಮರಿ. ಇಟ್ ಕ್ಯಾನ್ ಬಿ ಐದರ್ ಆಲಿಫ್ಯಾಟಿಕ್ ಆರ್ ಇಟ್ ಕ್ಯಾನ್ ಬಿ ಆರೋಮ್ಯಾಟಿಕ್. ಇದು ಆರೋಮ್ಯಾಟಿಕ್ ಕೂಡ ಆಗ್ಬಹುದು. ಅಂದ್ರೆ ಇಟ್ ರಿಯಾಕ್ಟ್ ಟು ಗಿವ್ ಬ್ಯಾಡ್ ಸ್ಮೆಲ್ ಕಾಂಪೌಂಡ್, ಫೌಲ್ ಸ್ಮೆಲ್ಲಿಂಗ್ ಕಾಂಪೌಂಡ್. ಓಕೆ, ಸೊ ದಿ ಆನ್ಸರ್ ಈಸ್ both aliphatic and aromatic amines react with the chloroform and KO, that is the carbylamine reaction. ಆಯ್ತಾ? Answer is option number D. Clear? Next question. Gaseous carbonyl compound is solvent dilute HCl. Dilute HCl is soluble ಆಗುತ್ತೆ. Solution of heating with the sodium nitrate with HCl. Sodium nitrate with HCl ನಿಮ್ಗೆ ಕೊಡುತ್ತೆ nitrous acid ಕೊಡುತ್ತೆ, ಅಂದ್ರೆ nitrous acid reaction and gives off nitrogen, ಅಂದ್ರೆ nitrogen gas liberate ಆಗುತ್ತೆ ಅಂತ ಹೇಳ್ತಾರೆ. ಓಕೆ, and gives a smell of wood spirit. wood spirit ಅಂದ್ರೆ ಏನು? methyl alcohol ಅನ್ನು wood spirit ಅಂತ ಕರೀತಾರೆ. so this is amine chapter. you know that nitrous acid reaction ಅಂದ್ರೆ ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ ಆಗಲ್ಲ, ಇಲ್ಲಿ CO ಕೂಡ ರಿಯಾಕ್ಟ್ ಆಗಲ್ಲ. ಇರುವುದು ಇಲ್ಲಿ ethyl amine ಮತ್ತೆ methyl amine ಅಂದ್ರೆ RNH2 ತಗೊಳ್ಳೋಣ. when you take RNH2 where R is aliphatic, ಆಯ್ತಾ? R is aliphatic group ಇರುವಾಗ nitrous acid reaction ತೆಗೆದು ಮಾಡುವಾಗ ಸೋಡಿಯಂ ನೈಟ್ರೈಟ್ ಮಿಕ್ಸ್ಚರ್ ಮತ್ತೆ HCl ತೆಗೆದುಕೊಳ್ಳುವಾಗ ಏನಾಗುತ್ತೆ ಅಂದ್ರೆ RNH ಇದ್ದದ್ದು ROH ಡೈರೆಕ್ಟ್ ಆಗಿಬಿಡುತ್ತೆ. ಓಕೆ, ಪ್ಲಸ್ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಮತ್ತೆ ಸೈಡ್ ಪ್ರಾಡಕ್ಟ್ ವಾಟರ್ ಕೊಡುತ್ತೆ. ಕರೆಕ್ಟಾ? ಇಲ್ಲೇನ್ ಕೊಟ್ಟಿದೆ? ವುಡ್ ಸ್ಪಿರಿಟ್. ವುಡ್ ಸ್ಪಿರಿಟ್ ಅಂದ್ರೆ ಏನು? CH3OH, ಮೀಥಲ್ ಆಲ್ಕೋಹಾಲ್. ಮೀಥಲ್ ಆಲ್ಕೋಹಾಲ್ ಬರಬೇಕಿದ್ರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವ್ದು ಇರಬೇಕು? CH3NH2 ಇರಬೇಕು. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಬಿ. ಕ್ಲಿಯರ್ ಆಯ್ತಾ? ರೈಟ್. Next question. Max number of molecules of methyl iodide, alkyl halide that can react to the molecule of methyl amine. ನೋಡಿ ಇಲ್ಲಿ methyl amine RNH2 alkyl halide ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ X ಒಟ್ಟಿಗೆ ರಿಯಾಕ್ಟ್ ಮಾಡುವಾಗ ಫೈನಲ್ ಕಂಪೌಂಡ್ ಬರೋದು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಬರಬೇಕು. ಕರೆಕ್ಟಾ? ಇದು ಆಲ್ರೆಡಿ ಒಂದು R ಇದೆ. ಕರೆಕ್ಟಾ? ಆಲ್ರೆಡಿ ಒಂದು R ಇದೆ. ಕರೆಕ್ಟಾ? ಹಾಗಾದ್ರೆ ಎಷ್ಟು ಅಲ್ಕೈಲ್ ಹಲೈಡ್ಸ್ ಬೇಕು? 3 more groups. ಕರೆಕ್ಟಾ? ಅಂದ್ರೆ 3 moles of this methyl iodide ಅಂದ್ರೆ ಇನಿಷಿಯಲಿ methyl amine ಇದೆ. ಕರೆಕ್ಟಾ? ನೆಕ್ಸ್ಟ್ methyl iodide ಬರುತ್ತೆ, methyl iodide ಬರುತ್ತೆ, methyl iodide ಬರುತ್ತೆ. ಸೈಡ್ ಪ್ರಾಡಕ್ಟ್ ಏನು? HI ಆಗುತ್ತೆ. ಅಂದ್ರೆ
ಎಷ್ಟು ಮಾಲಿಕ್ಯೂಲ್ ಬೇಕು ಮೀಥೈಲ್ ಹೈಡ್ರೈಡ್ದು 3 ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಹ್ಯಾವ್ 3 ಕರೆಕ್ಟಾ ರೈಟ್ ಯಾ if you like this video please do subscribe RD Chemistry and please join Telegram channel for synopsis materials exemplar questions and practice problems thank you have a nice day